ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಶುಭೋದಯ. ನೋಡಿದ್ರಲ್ಲ ಸ್ನೇಹಿತರೆ, ನಿನ್ನೆ RCB ವರ್ಸಸ್ KKR ಮ್ಯಾಚ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನೋಡಿರ್ತೀರ ಪ್ರತಿಯೊಬ್ಬರು ಕೂಡ. ಹಾಗೆ ನಾನು ಒಂದು ಸ್ವಲ್ಪ ಹೇಳೋಣ, ನನ್ನ ಖುಷಿನ ವ್ಯಕ್ತಪಡಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ಬೆಳಿಗ್ಗೆನ ನಾನು ನಿಮ್ಗೆ ಲೈವ್ ಬೆಳಗ್ಗೆನ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಯಾವ ಥರ ಎಲ್ಲ ನಿನ್ನೆ ಮ್ಯಾಚ್ ಇತ್ತು, ಏನು ಎಂತ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಯಾಕೆ ತಡ, ಬನ್ನಿ ಸ್ನೇಹಿತರೆ. ನಿನ್ನೆ ನೋಡಿದ್ರೆ ಫಸ್ಟ್ನೇದಾಗಿ ನೀವು ನೋಡ್ದಂಗೆ ಮ್ಯಾಚ್ನ ನೆನ್ನೆ ನೋಡಿದಾಗೆ ಮ್ಯಾಚಲ್ಲಿ ನೋಡ್ತಾ ಇದ್ರೆ ಫಸ್ಟ್ನೇದಾಗಿ ಟಾಸ್ನ RCBನೇ ಗೆಲ್ಲುತ್ತೆ ಸ್ನೇಹಿತರೆ. ಅಲ್ಲೂ ಕೂಡ ಯಾವುದೇ ರೀತಿ ಅವರು ಫಸ್ಟ್ ನಾವು ಚೇಸ್ನ ಆಯ್ಕೆ ಮಾಡ್ಕೊತಾರೆ. ಫೀಲ್ಡ್ ಸ್ವಲ್ಪ ಹಾರ್ಡ್ ಇರೋದ್ರಿಂದ ನಾವು ಚೇಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ರಜತ್ ಪಟ್ಟಿದಾರ್ ನಿನ್ನೆ ಕ್ಯಾಪ್ಟನ್ಸಿ ಒಳಗೆ ಅವ್ರು ಅದನ್ನು ಅಂದರೆ ಫೀಲ್ಡಿಂಗ್ನ ಆಯ್ಕೆ ಮಾಡ್ಕೋತಾರೆ. ಅಲ್ಲೂ ಕೂಡ ಬಾಲಿಂಗಲ್ಲಿ ಕಟ್ ಹಾಕ್ಬೋದು ನಾವು ಅಂತ ಅವ್ರ ಪ್ರಿಪ್ರೇಷನ್ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ನಿನ್ನೆ ನೀವು ನೋಡ್ಬೋದು, ಮೊದಲನೇದಾಗಿ ನೋಡಿದ್ರೆ ಮೊದಲನೇ ವಿಕೆಟ್ 4 ರನ್ನಿಗೆ ಡಿ ಕಾಕ್ ಅವ್ರು ಔಟ್ ಆಗೋಗ್ಬಿಟ್ರು. ಅದಾದಮೇಲೆ ಬಂದ ನಂತರ ಅಜಿಂಕ್ಯ ರಹಾನೆ ಮತ್ತು ಸುನಿಲ್ ನಾರಾಯಣ್ ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿತ್ತು. ಯಾಕೆಂತಂದರೆ ನೀವು ನೋಡ್ಬೋದು 44 ರನ್ನನ್ನು ಇವರು ಸುನಿಲ್ ನಾರಾಯಣ್ ಮಾಡ್ತಾರೆ, 56 ರನ್ನನ್ನು ಅಜಿಂಕ್ಯ ರಹಾನೆ ಮಾಡ್ತಾರೆ. 56 ರನ್ನು ಅಜಿಂಕ್ಯ ರಹಾನೆ ಮತ್ತು ಸುನಿಲ್ ನಾರಾಯಣ್ 44 ರನ್ನನ್ನು ಒಳ್ಳೆ ಪಾರ್ಟ್ನರ್ಶಿಪ್ನ ಒಂದು ಇದನ್ನು ಲೀಡ್ ಮಾಡುತ್ತೆ. ಅದಾದಮೇಲೆ ಬಂದಂಥ ಎಲ್ಲ ಪ್ಲೇಯರ್ಗಳು ಭಾಳನೇ ಸ್ಟ್ರಗಲ್ ಮಾಡ್ತಾರೆ. ಏಕೆಂತಂದರೆ ಕೃಣಾಲ್ ಪಾಂಡ್ಯ ಸ್ಪಿನ್ನಿಂಗ್ ಆಗಿರ್ಬೋದು, ಸುಯೇಶ್ ಶರ್ಮಾ ಸ್ಪಿನ್ನಿಂಗ್ ಆಗಿರ್ಬೋದು, ರಸಲ್ ಅವ್ರನ್ನ ಸುಯೇಶ್ ಶರ್ಮಾ ಅವ್ರು ಬಂದು ಯಾವ ಥರ ಎಲ್ಲ ಔಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನೀವು ನೋಡಿರ್ತೀರ ಸ್ನೇಹಿತರೆ. ಏಕೆಂತಂದ್ರೆ ಅಷ್ಟು ಚೆನ್ನಾಗಿ ಗೂಗ್ಲಿ ಹಾಕ್ಬಿಟ್ಟು ಒಂದು ಔಟ್ನ ಮಾಡ್ತಾರೆ. ಅಂದರೆ ನಿನ್ನೆ ನೋಡಿದ್ರೆ ಸ್ಪಿನ್ನರ್ಸ್ಗಳು ತುಂಬಾ ಮಹತ್ವನ ವಹಿಸಿದ್ರು ನಮ್ಮ RCB ಟೀಮ್ನಲ್ಲಿ. ಯಾಕೆಂದರೆ ಅಷ್ಟು ಜನ ಆಲ್ರೌಂಡರ್ಸು ಆಗಿರೋ ಸ್ಪಿನ್ನರ್ಸ್ ಆಗಿರ್ಬೋದು ಎಲ್ಲರೂ ಭಾಳನೇ ಚೆನ್ನಾಗಿ ಆಟ ಆಡಿದರು. ಹಾಗಾಗಿನೇ ನಿನ್ನೆ 174 ರನ್ ಹೊಡೆಯೋತ್ತಿಗೆ ಅವ್ರು ಮಸ್ತಾಗಿತ್ತು ಸ್ನೇಹಿತರೆ. ಯಾಕೆಂದರೆ ತುಂಬಾ ಕಷ್ಟಪಟ್ಟರು ಅವರೆಲ್ಲರೂ. 175 ಟಾರ್ಗೆಟ್ನ ಬೆನ್ನಟ್ಟಿದ ನಮ್ಮ RCB ಯಾವ ಥರ ಎಲ್ಲ ಆಡ್ತು ಅಂತ ಹೇಳ್ಬಿಟ್ರೆ ನಿನ್ನೆ ಅಷ್ಟು ಚೆನ್ನಾಗಿ ಸ್ಟಾರ್ಟ್ ಪವರ್ ಪ್ಲೇನಲ್ಲಿ ಅಷ್ಟು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅಂತ ಯಾರು ಅನ್ಕೊಂಡಿರಲಿಲ್ಲ. ಯಾಕೆಂದರೆ ಫಿಲ್ ಸಾಲ್ಟು 50, ಅಜಯ್ 54 ರನ್ಗಳನ್ನು ಹೊಡೆದ್ಬಿಟ್ಟು ಔಟ್ ಆಗಿ ಹೋಗ್ತಾರೆ. ಅದಾದಮೇಲೆ ಕೊನೆ ತನಕ ನಮ್ಮ ಕಿಂಗ್ ಕೊಹ್ಲಿ ಕೂಡ 54 ರನ್ಗಳನ್ನ, ಫಿಲ್ ಸಾಲ್ಟ್ ಅವರು 56 ರನ್ಗಳು ಹೊಡಿತಾರೆ ಮತ್ತು ಕಿಂಗ್ ಕೊಹ್ಲಿ ಕೊನೆ ತನಕ ನಿಂತ್ಕೊಂಡು 59 ರನ್ ಹೊಡಿತಾರೆ. ಮತ್ತು ಅದರ ಮಧ್ಯಕ್ಕೆ ಬಂದಂಥ ದೇವದತ್ ಪಡಿಕ್ಕಲ್ ಏನೂ ಆಡಲಿಲ್ಲ ಸ್ನೇಹಿತರೆ. ಜಸ್ಟ್ ಅವರು ಹೊಡೆದಿದ್ದು ಬರೀ 10 ರನ್ಗಳನ್ನ ಹೊಡೆದು ಔಟ್ ಆಗಿ ಹೋಗ್ಬಿಟ್ರು. ಅದಾದಮೇಲೆ ಬಂದಂಥ ನಾಯಕ ರಜತ್ ಪಟ್ಟಿದಾರ್ ಒಂದು 30-35 ರನ್ಗಳನ್ನ ಹೊಡೆದು ಅವರು ಕೂಡ ಸುಲಭ ದಾರಿ ಮಾಡಿಕೊಟ್ಟು ಹೋದರು. ಆಮೇಲೆ ಬಂದಂಥ ಲಿವಿಂಗ್ಸ್ಟನ್ 2 ಸಿಕ್ಸರ್ 1 4 ಸಮೇತ ಮ್ಯಾಚ್ನ ಮುಗಿಸ್ಬಿಟ್ರು ಸ್ನೇಹಿತರೆ. ಅವರು 15 ರನ್ಗಳನ್ನ 2 4 1 ಸಿಕ್ಸರ್ ಹೊಡೆದ್ಬಿಟ್ಟು ಲಿವಿಂಗ್ಸ್ಟನ್ ಮ್ಯಾಚ್ನ ಮುಗಿಸ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಪ್ರತಿದಿನ ಇದೇ ಥರ ಮ್ಯಾಚ್ ಇದ್ದರೆ ಯಾರಿಗೂ ಖುಷಿ. ಯಾಕೆಂತಂದರೆ ಕೊನೆ ಬಾಲು ಕೊನೆ ತನಕ ಕರ್ಕೊಂಡೋಗ್ಬಿಟ್ಟು ಮ್ಯಾಚ್ನ ವಿನ್ ಮಾಡೋದ್ರಿಂದ ಪ್ರತಿದಿನ ಫ್ಯಾನ್ಸಿಗೆ ಒಂಥರ ಖುಷಿ ಇರುತ್ತೆ. ಆದರೆ ಒಂದು ದಿವಸ ಥ್ರಿಲ್ಲಿಂಗ್ ಮಾತ್ರ. ಯಾಕೆಂತಂದರೆ ನಿನ್ನೆ ಯಾವ ಥರ ಪ್ರಿಪ್ರೇಷನ್ ಮಾಡಿದ್ರು ಅನ್ನೋದೇ ಒಂದು ದೊಡ್ಡ ಸವಾಲಾಗಿತ್ತು ಸ್ನೇಹಿತರೆ. ಯಾಕೆಂದರೆ KKR ಮೇಲೆ ಸತತ 7 ಮ್ಯಾಚಲ್ಲಿ, ಅಂದರೆ ಏನು ಈಗ ಲಾಸ್ಟ್ 7 ಮ್ಯಾಚ್ ಇದ್ವು, ಆ 7 ಮ್ಯಾಚಲ್ಲಿ 6 ಮ್ಯಾಚ್ಗಳು KKR ಗೆದ್ದಿರೋದು, ಒಂದೇ ಒಂದು ಮ್ಯಾಚ್ RCB ಗೆದ್ದಿರೋದು. ಆದರೆ ಇವತ್ತಿನ ಮಟ್ಟಕ್ಕೆ ನೋಡಿದ್ರೆ ನಿನ್ನೆ ಥರ ಆಡಿದ ಪ್ರತಿ ಮ್ಯಾಚ್ ಹಿಂಗೇ ಗೆಲ್ಲಬೇಕು ಅನ್ನೋದು ನಮ್ಮ ಒಂದು ಆಶಯ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ನಿನ್ನೆ ಲೀಡ್ ಮಾಡಿದಂಥ ರಜತ್ ಪಟ್ಟಿದಾರ್ ಟೀಮ್ ಏನಿದೆ RCB, ಅಷ್ಟು ಚೆನ್ನಾಗಿ ನಿನ್ನೆ ಕೃಣಾಲ್ ಪಾಂಡ್ಯ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ನಿನ್ನೆ ಆದರು, ಪ್ಲೇಯರ್ ಆಫ್ ದ ಮ್ಯಾಚ್ ಆದರು. ನಿನ್ನೆ ಯಾವ ಥರ ಎಲ್ಲ ಈಗ RCBಲಿ ನೀವು ನೋಡ್ತಾ ಇರ್ಬೋದು, ನಿನ್ನೆ ಸ್ವಲ್ಪ ಎಲ್ಲರೂ ಗಮನಿಸಿರ್ಬೋದು, ನಿನ್ನೆ ಕಿಂಗ್ ಕೊಹ್ಲಿ ಸ್ವಲ್ಪ ಬೆನ್ನೋವಿಂದ ಬಳಲಿದ್ರು. ಯಾವ ಥರ ಸ್ವಲ್ಪ ಮಟ್ಟಿಗೆ ಅವರಿಗೂ ಕೂಡ ಬೆನ್ನೋವು ಆಯಿತು, ನೀವು ನೋಡಿರ್ತೀರ. ಹಾಗೇನೆ ನೋಡ್ತಾ ಹೋದರೆ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಭಾಳನೇ ಚೆನ್ನಾಗಿ ಆಟ ಆಡಿದರು ಕೂಡ RCB ಟೀಮು. ಬ್ಯಾಟಿಂಗ್ ಲೈನಪ್ಪು ಹಂಗೆ ಚೆನ್ನಾಗಿದೆ, ಬಾಲಿಂಗ್ ಲೈನಪ್ಪು. ಏಕೆಂದರೆ RCB ಮ್ಯಾನೇಜ್ಮೆಂಟು ಇಲ್ಲಿ ಆಲ್ರೌಂಡರ್ಸ್ನು ತುಂಬ ಚೆನ್ನಾಗಿ ಪಿಕ್ ಮಾಡಿದ್ದಾರೆ ಆ್ಯಕ್ಷನ್ನಲ್ಲಿ. ಇದೇ ಥರನೇ ಒಬ್ಬೊಬ್ಬರನ್ನೇ ಕ್ಲೀನಾಗಿ ಆಡಿಸೋದ್ರಿಂದ ಪ್ರತಿಯೊಬ್ಬರಿಗೂ ಅವಕಾಶ ಕೊಡಬೇಕು ಅನ್ನೋದು ನನ್ನ ಆಶೆ. ಯಾರ್ಯಾರೆಲ್ಲ RCB ಟೀಮ್ ಗೆದ್ದರೆ ಖುಷಿ ಆಗ್ತಿದೆಯೋ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೇನೆ ನೋಡ್ತಾ ಇರ್ಬೋದು, ನಿನ್ನೆ ಮ್ಯಾಚ್ನ ಯಾವ ಥರ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಟಾಸ್ ನಮ್ಮ ಕಡೆನೇ ಆಯಿತು, ಮ್ಯಾಚು ನಮ್ಮ ಕಡೆನೇ ಆಯಿತು. ಮ್ಯಾಚ್ ವಿನ್ ಆದರೂ ಕೂಡ ಖುಷಿ ಇದೆ ಸ್ನೇಹಿತರೆ. ಇದೇ ಥರನ ಪ್ರತಿದಿನ ಮ್ಯಾಚ್ ಆಡೋದ್ರಿಂದ. ಯಾಕೆಂದರೆ ನೋಡ್ಬೋದು ನೀವು, ರಜತ್ ಪಟ್ಟಿದಾರ್ ಸಾಹೇಬರು ಯಾವ ಥರ ಎಲ್ಲ ಲೀಡ್ ಮಾಡಿದ್ರು ಟೀಮ್ನ ಅಂತೇಳ್ಬಿಟ್ಟು. ಅವರು ಬ್ಯಾಟಿಂಗ್ ಆಗಿರ್ಬೋದು, ಬಾಲಿಂಗ್ನ ಯಾವ ಥರ ಇಳಿಸ್ಬೇಕು ಅಂತೇಳ್ಬಿಟ್ಟು ಕೃಣಾಲ್ ಪಾಂಡ್ಯ ಅವರಾಗಿರ್ಬೋದು, ನಿನ್ನೆ ಅಷ್ಟೇ ಚೆನ್ನಾಗಿ ಎಲ್ಲರೂ ಕೂಡ ಭಾಳನೇ ಚೆನ್ನಾಗಿ ಮ್ಯಾಚ್ನ ವಿನ್ ಮಾಡಿದ್ರು ಸ್ನೇಹಿತರೆ. ಹಾಗೆ ಈ RCB ಗೆದ್ದಿರೋದು ಯಾರಿಗೆಲ್ಲ ಖುಷಿ ಇದೆಯೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ವಿಡಿಯೋ ಸಮೇತ ಮತ್ತೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಶುಭೋದಯ.